ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ನಮಗೆ ಕೊಡಲ್ಪಟ್ಟಿರುವ ವರವು ಯಾರಿಂದ ಕೊಡಲ್ಪಟ್ಟಿದೆ ಮತ್ತು ಯಾವಾಗ ಕೊಡಲ್ಪಟ್ಟಿತು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಮೊದಲನೇ ತಿಮೋತಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ನಿನ್ನಲ್ಲಿರುವ ಕೃಪಾವರವನ್ನು ಅಲಕ್ಷ್ಯ ಮಾಡಬೇಡ. ಆ ವರವು ಸಭೆಯ ಹಿರಿಯರು ಪ್ರವಾದನೆಯ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿತಲ್ಲ. ನಮಗೆ ಕೊಡಲ್ಪಟ್ಟಿರುವ ವರವು ಅದು ಕೃಪಾವರವಾಗಿದೆ. ನಮ್ಮ ತಂದೆಯಾದ ದೇವರು ತನ್ನ ಕೃಪೆಯಿಂದ ನಮಗೆ ಆ ವರವನ್ನ ಕೊಟ್ಟಿದ್ದಾನೆ. ಪ್ರಿಯರೇ, ನಾವು ಯಾವಾಗ ಯೇಸು ಕ್ರಿಸ್ತನನ್ನ ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆತನ ಭಯಭಕ್ತಿಯಲ್ಲಿ ಬೆಳೆಯಲು ಆರಂಭಿಸಿದೆವೋ, ಆಗ ನಮ್ಮ ಸಭೆಯ ಹಿರಿಯರು ನಮಗಾಗಿ ಪ್ರಾರ್ಥನೆ ಮಾಡುವಾಗ ಆ ವರವು ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಂಡೆವು. ಆ ವರವನ್ನ ನಾವು ಯಾವುದೇ ರೀತಿಯಲ್ಲಿ ಅಲಕ್ಷ್ಯ ಮಾಡಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಂಡೆವು. ಆ ವರ ಯಾವುದೇ ಆಗಿರಬಹುದು. 15ನೇ ವಚನದಲ್ಲಿ ನಾವು ನೋಡುವಾಗ, ಈ ಕಾರ್ಯಗಳನ್ನು ಸಾಧಿಸುತ್ತಾ ಅವುಗಳಲ್ಲಿ ಮಗ್ನನಾಗಿರು, ಇದರಿಂದ ನಿನ್ನ ಅಭಿವೃದ್ಧಿಯು ಎಲ್ಲರಿಗೂ ಪ್ರಸಿದ್ಧವಾಗುವುದು. ನಮಗೆ ಕೊಡಲ್ಪಟ್ಟಿರುವ ವರ ಯಾವುದೇ ಆಗಿರಬಹುದು. ಹಾಡು ಹಾಡುವ ವರವಾಗಿರಬಹುದು, ಪ್ರಾರ್ಥಿಸುವ ವರವಾಗಿರಬಹುದು, ಪ್ರೀತಿಸುವ ವರವಾಗಿರಬಹುದು, ಸಹಾಯ ಮಾಡುವ ವರವಾಗಿರಬಹುದು, ಸುವಾರ್ತೆಯನ್ನು ಸಾರುವ ವರವಾಗಿರಬಹುದು, ಗುಣಪಡಿಸುವ ವರವಾಗಿರಬಹುದು, ಬಂಧನಗಳಿಂದ ಬಿಡಿಸುವ ವರವಾಗಿರಬಹುದು. ಇನ್ನೂ ಎಷ್ಟೋ ವರದಾನಗಳುಂಟು. ಆದರೆ ನಮಗೆ ಕೊಡಲ್ಪಟ್ಟಿರುವಂತ ವರವನ್ನು ನಾವು ಅಲಕ್ಷ್ಯ ಮಾಡದಂತೆ ಅದರಲ್ಲಿ ನಾವು ಕಾರ್ಯ ಸಾಧಿಸುವವರಾಗಬೇಕು, ಅದರಲ್ಲಿ ನಾವು ಮಗ್ನರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡುವಂಥದ್ದಾಗಿದೆ. ಎಷ್ಟೋ ಸಾರಿ ನಮ್ಮ ವರವನ್ನ ನಾವು ಅಲಕ್ಷ್ಯ ಮಾಡುವವರಾಗಿದ್ದೇವೆ, ಅಸಡ್ಡೆ ಮಾಡುವವರಾಗಿದ್ದೇವೆ, ನಿರಾಸಕ್ತಿಯುಳ್ಳವರಾಗಿ ಕಡೆಗಾಣಿಸುವವರಾಗಿದ್ದೇವೆ. ಆದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನೀವು ನಿಮಗೆ ಕೊಡಲ್ಪಟ್ಟಿರುವಂತಹ ವರದಲ್ಲಿ ಕಾರ್ಯ ಸಾಧಿಸುವವರಾಗಿರಿ, ಅದರಲ್ಲಿ ಮಗ್ನರಾಗಿರ್ರಿ. ಆಗ ಅದರಿಂದ ನಾವು ಅಭಿವೃದ್ಧಿಯನ್ನ ಹೊಂದಿ ಆ ಅಭಿವೃದ್ಧಿಯು ಎಲ್ಲರಿಗೂ ಪ್ರಸಿದ್ಧವಾಗುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರು ನಮಗೆ ಕೊಡಲ್ಪಟ್ಟಿರುವಂತಹ ವರವನ್ನ ನಮ್ಮಷ್ಟಕ್ಕೆ ನಾವು ಇಟ್ಟುಕೊಳ್ಳದಂತೆ ಇತರರಿಗೆ ಪ್ರಯೋಜನವಾಗುವ ರೀತಿಯಲ್ಲಿ ದೇವರ ರಾಜ್ಯದ ಏಳಿಗೆಗಾಗಿ, ದೇವರ ರಾಜ್ಯವನ್ನ ಕಟ್ಟುವುದಕ್ಕಾಗಿ ಉಪಯೋಗ ಮಾಡಿಕೊಳ್ಳುವ ಹಾಗೆ, ಅದರಲ್ಲಿ ಕಾರ್ಯ ಸಾಧಿಸುವವರಾಗಿ ಮಗ್ನರಾಗಿ ಅಭಿವೃದ್ಧಿಯನ್ನ ಹೊಂದಿದವರಾಗಿ ಪ್ರಸಿದ್ಧರಾಗುವ ಹಾಗೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ಮತ್ತೊಂದು ಸಾರಿ ನಮ್ಮ ವರಗಳನ್ನ ನಾವು ನೆನಪಿಗೆ ತಂದುಕೊಳ್ಳೋಣ. ಆ ವರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಅದರಲ್ಲಿ ಕಾರ್ಯ ಸಾಧಿಸುವವರಾಗೋಣ. ದೇವರು ತಾನೇ ಹೀಗೆ ಮಾಡಲಿಕ್ಕೆ ನಮಗೆ ಸಹಾಯ ನೀಡಲಿ.
ದೇವರು ಈ ವಾಕ್ಯವನ್ನು ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.